ಎಲ್ಲರಿಗೂ ಹಾಯ್. ಇವತ್ತು ನಾನು ಈ ವಿಡಿಯೋದಲ್ಲಿ ಹಲಸಿನಕಾಯಿ ಕಬಾಬು, ಹಲಸಿನಕಾಯಿ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಈ ಸೀಸನಲ್ಲಿ ನಮಗೆಲ್ಲರೂ ಹಲಸಿನಕಾಯಿ ಸಿಗುತ್ತೆ. ಸಿಕ್ಕಿದಾಗ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನೋಡಿ ಕಟ್ಲೆಟ್ ಕಬಾಬ್ ಮಾಡಿ. ನೀವು ಮಾಡಬೇಕಂದ್ರೆ ಫಸ್ಟ್ ವಿಡಿಯೋ ನೋಡಬೇಕು. ವಿಡಿಯೋ ನೋಡಬೇಕಂದ್ರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಈಗ ಬಂದರೆ ವಿಡಿಯೋ ಕಂಟಿನ್ಯೂ ಮಾಡೋಣ. ನಾನಿಲ್ಲಿ ನನ್ನ ಫ್ರೆಂಡ್ ಒಬ್ಬರು ಹಲಸಿನಕಾಯಿ ತಂದು ಕೊಟ್ಟಿದ್ದಾರೆ. ಜಾಸ್ತಿ ಎಳೆದಾಗಿರಬಾರ್ದು, ಜಾಸ್ತಿ ಬಲ್ತಿರಬಾರ್ದು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇರಬೇಕು. ಈ ಥರ ಇದ್ದರೆ ಯಾವ ರೆಸಿಪಿ ಮಾಡಿದರೂ ಸಖತ್ ಟೇಸ್ಟಾಗಿ ಬರುತ್ತೆ. ಆಮೇಲೆ ಇಷ್ಟಿಷ್ಟು ದಪ್ಪ ಸೈಜ್ ಪೀಸ್ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬೌಲಲ್ಲಿ ಒಂದು 2 ಲೀಟ್ರ್ ನೀರನ್ನ ಹಾಕಿ ಕುದಿಯೋಕೆ ಬಿಟ್ಟಿದ್ದೀನಿ. ಅದರಲ್ಲಿ ನಾವು ಕಟ್ ಮಾಡಿರೋ ಹಲಸಿನಕಾಯಿ ಪೀಸ್ಗಳೆಲ್ಲ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಬಿಟ್ರೆ ಏನಾದ್ರು ಸ್ವಲ್ಪ ಈ ಅಂಟು ಥರ ಇರುತ್ತೆ ನೋಡಿ, ಆ ಅಂಟೆಲ್ಲ ಕ್ಲಿಯರಾಗಿ ನೀಟಾಗಿ ಪೀಸ್ಗಳನ್ನ ನಮಗೆ ಸಿಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಬಿಸಿ ನೀರಲ್ಲಿ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಕುದಿಸ್ಬೇಕು. 10 ನಿಮಿಷ ಕುದಿ ಬಂದ ಮೇಲೆ ನೋಡಿ ಈ ಥರ ಕುದೀತಾ ಇದೆಯಲ್ಲ, ಈ ಥರ ಕುದಿ ಆ ಪೀಸು ಸ್ವಲ್ಪ ಮೆತ್ತಗಾಗಬೇಕು. ಯಾಕಂದರೆ ನಾವು ಇವತ್ತು ಕಟ್ಲೆಟ್ ಮಾಡ್ತಾಯಿದ್ದೀವಿ. ಕಟ್ಲೆಟ್ಗೆ ಪೀಸ್ಗಳು ಸ್ವಲ್ಪ ಮೆತ್ತಗೆ ಬೇಯಬೇಕು. ನೆಕ್ಸ್ಟ್ ನಮಗೆ ಕಟ್ಲೆಟ್ಗೆ ಬ್ರೆಡ್ ಕ್ರಮ್ಸ್ ಬೇಕಲ್ವಾ. ಬ್ರೆಡ್ ಕ್ರಮ್ಸ್ ಬೇಕಂದರೆ ಒಂದು ಬ್ರೆಡ್ ತಗೋಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ಬ್ರೆಡ್ ಪೀಸ್ಗಳನ್ನೆಲ್ಲ ಮಿಕ್ಸಿಗೆ ಅಲ್ಲೇ ಹಾಕಿ, ನಮಗೆ ಬ್ರೆಡ್ ಕ್ರಮ್ಸ್ ಬೇಕಲ್ಲ, ಸೊ ಅದಕ್ಕಾಗಿ ಈ ಥರ ಮಿಕ್ಸಿಗೆ ಹಾಕಿ ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ರೆ ಸಾಕು, ಬ್ರೆಡ್ ಕ್ರಮ್ಸ್ ರೆಡಿ ಆಗಿಬಿಡುತ್ತೆ. ಈ ರೆಸಿಪಿ ನೋಡಿದ ತಕ್ಷಣ ಹಲಸಿನಕಾಯಿ ಎಲ್ಲಿ ಸಿಗುತ್ತೆ ಫಸ್ಟ್ ಹುಡುಕೊಂಡು ಬನ್ನಿ, ಓಕೆನಾ. ಈ ಥರ ಬ್ರೆಡ್ ಕ್ರಮ್ಸ್ ರೆಡಿ ಆಗಿಬಿಟ್ರೆ ಸಾಕು, ಆನ್ ಆ್ಯಂಡ್ ಆಫ್ ಮಾಡಿಬಿಟ್ರೆ ಸಾಕು, ಈ ಥರ ರೆಡಿ ಆಗಿಬಿಡುತ್ತೆ. ರವೆ ಥರ ತರಿ ರೆಡಿ ಆಗಿಬಿಡುತ್ತೆ. ಇಲ್ಲಿ ಹಲಸಿನಕಾಯಿಗಳು ಹೆಂಗೆ ಬೆಂದಿದೆ ಅಂತ ಪೀಸ್ಗಳು ನೋಡಬೇಕು. ಒಂದು ಚಾಕಲ್ಲಿ ಹಿಂಗೆ ಅದ್ದಿ ನೋಡಿದರೆ ನೋಡಿ, ಹಿಂಗೆ ಮೆತ್ತಗಾಗಿದೆ ಅಂದರೆ ಬೆಂದಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಥರ ಮೆತ್ತಗಾಗಬೇಕು. ಯಾಕಂದರೆ ಕಟ್ಲೆಟ್ಗೆ ನಾವು ಕ್ಯೂಚ್ಬೇಕಂದ್ರೆ ಈ ಥರ ಮೆತ್ತಗಾಗಬೇಕು. ನೆಕ್ಸ್ಟ್ ಬಸ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗೆ ಯಾಕೆ ಆಗಬೇಕಂದ್ರೆ ನಾನು ನೆಕ್ಸ್ಟ್ ನೀವು ವಿಡಿಯೋ ಕಂಟಿನ್ಯೂ ನೋಡ್ತಾ ಇದ್ದರೆ ಅರ್ಥ ಆಗುತ್ತೆ. ನೋಡಿ ಹೊಗೆ ಬರ್ತಾ ಇದೆಯಲ್ಲ, ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಬೌಲಲ್ಲಿ ಹಾಕಿ ನಾವು ಕಟ್ಲೆಟ್ಗೆ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಕಟ್ಲೆಟ್ಗೆ ಬಿಡಿಯಾಗಿ ಆ ಹಲಸಿನಕಾಯಿನ ಉದುರಾಗಿ ಬರುತ್ತೆ, ಬಿಡಿಯಾಗಿ ಬರುತ್ತೆ. ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಅದಕ್ಕಾಗಿ ಈ ಥರ ತಣ್ಣಗಾದ್ಮೇಲೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ನಮ್ಮ ಕೈ ಸುಡುತ್ತಲ್ಲ, ಸೊ ಅದಕ್ಕಾಗಿ ತಣ್ಣಗಾಗುವಂತೆ ಸ್ವಲ್ಪ ಒಂದು 5 ನಿಮಿಷ ಕಾಯಬೇಕು. ನೋಡಿ ಈ ಥರ ಹಲಸಿನಕಾಯಿಗಳನ್ನೆಲ್ಲ ಈ ಥರ ಪೀಸ್ ಸಣ್ಣ ಪೀಸ್ ಥರ ಮಾಡಾದ್ಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು 3 ಸಣ್ಣದಾಗಿ ಹೆಚ್ಚಾಕಬೇಕು. ಹಸಿರು ಮೆಣಸಿನಕಾಯಿ ಒಂದು 4, ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಒಂದು ರೆಬ್ಬೆ, ಇಲ್ಲಾಂದರೆ ಒಂದು 5-6 ಎಲೆ ಈ ಥರ ಸಣ್ಣದಾಗಿ ಹೆಚ್ಚಾಕಿ, ಪುದೀನ ಸೊಪ್ಪು ಸ್ವಲ್ಪ ಹೆಚ್ಚಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಜೀರ್ಣ ಆಗುತ್ತೆ. ಆರ್ಗೆನೋ ಒಂದು ಅರ್ಧ ಟೇಬಲ್ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಟೇಬಲ್ ಸ್ಪೂನ್. ಈ ರೆಸಿಪಿಗೆ ಇವೆಲ್ಲ ಬೇಕಾಗುತ್ತೆ, ಹಾಕಿರೇ ಟೇಸ್ಟ್ ಇರುತ್ತೆ. ಮೆಣಸು ಸ್ವಲ್ಪ ಕುಟ್ಟಿ ಒಂದು 1/4 ಟೇಬಲ್ ಸ್ಪೂನ್ ಹಾಕಿ, ಅಚ್ಚುಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್, ಅರಿಶಿನ ಪೌಡರ್ ಒಂದು 1/4 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಂತೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಗರಂ ಮಸಾಲೆ ಒಂದು 1/4 ಟೇಬಲ್ ಸ್ಪೂನ್, ಕಾರ್ನ್ಫ್ಲೋರ್ ಒಂದು 2 ಟೇಬಲ್ ಸ್ಪೂನ್, ಅಕ್ಕಿ ಹಿಟ್ಟು ಒಂದು 2 ಟೇಬಲ್ ಸ್ಪೂನ್. ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪಿಯಾಗಿ ತಿಂದಾಗ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಆಮೇಲೆ ನಾವು ಬ್ರೆಡ್ ಕ್ರಮ್ಸು ರುಬ್ಬಿ ಇಟ್ಟಿದ್ದೀವಲ್ಲ, ಅದು ಒಂದು 2 ಹಿಡಿ ಹಾಕಬೇಕು. ನೆಕ್ಸ್ಟು ಇನ್ನೊಂದು ಅರ್ಧ ಇಡಬೇಕು. ಎಲ್ಲನೂ ಹಾಕಿಬಿಡಬೇಡಿ. ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ನೀವು ವಿಡಿಯೋ ಕಂಟಿನ್ಯೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈಗ ಇದರಲ್ಲಿ ನೀರು ಹಾಕ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಹಲಸಿನಕಾಯಿ ಕುದಿಸಿ ಇಟ್ಟಿದ್ವಲ್ಲ, ಅದರಲ್ಲಿ ನೀರು ಬರುತ್ತೆ. ನೆಕ್ಸ್ಟು ಈರುಳ್ಳಿಯಿಂದನೂ ನೀರು ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನನಗೆ ಈ ಈರುಳ್ಳಿ ಹಲಸಿನಕಾಯಿ ಜಾಸ್ತಿ ಆಯಿತು, ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು. ಸೊ ಅದಕ್ಕಾಗಿ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವತ್ತು ಕಟ್ಲೆಟ್ ಮಾಡ್ತೀವಿ ಅಂದರೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿರಬೇಕು. ಬೈ ಚಾನ್ಸ್ ತೆಳ್ಳಗಾಯಿತು ಅಂದ್ಕೊಳ್ಳಿ, ತೆಳ್ಳಗಾದಾಗ ಏನು ಮಾಡ್ತೀರಾ, ಅದೇ ಅಕ್ಕಿ ಹಿಟ್ಟು, ಬ್ರೆಡ್ ಕ್ರಮ್ಸು, ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಯಾವುದಾದ್ರೂ ಹಿಟ್ಟು ಇರತ್ತಲ್ಲ, 1 ಟೇಬಲ್ ಸ್ಪೂನ್ ಹಾಕಿ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನನಗೆ ತೆಳ್ಳಗಾಗಿಲ್ಲ, ನಾನು ಸ್ವಲ್ಪ ಹಿಟ್ಟು ಕ್ವಾಂಟಿಟಿ ಕಡಿಮೆ ಆಯ್ತು ಅಂತ ಹಾಕ್ತಾ ಇದ್ದೀನಿ. ನೀವು ನೋಡಿ ಈ ಥರ ಈ ಶೇಪ್ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ, ಕಟ್ಲೆಟ್ ಶೇಪು ಈ ಥರ ಕೊಡ್ಬೋದು, ಹಾರ್ಟ್ ಶೇಪ್ ಕೊಡ್ಬೋದು. ಇನ್ನೊಂದು ನಾವು ಮಾಮೂಲಿ ಉದ್ದಕ್ಕೆ ಮೊಟ್ಟೆ ಶೇಪು ಏನು ಶೇಪು ಅದೊಂದು ಶೇಪ್ ಕೊಟ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಯಾವ ಶೇಪ್ ಆದರೂ ಫಸ್ಟ್ ನಮ್ಮ ಕಣ್ಣಿಗೆ ನೋಡೋಕ್ಕೆ ಚೆನ್ನಾಗಿದ್ರೆ ತಿನ್ನಬೇಕು ಅಂತ ಮಕ್ಕಳೆಲ್ಲ ಇಷ್ಟಪಟ್ಟು ಖಾಲಿ ಮಾಡ್ತಾರೆ. ಅದರಲ್ಲಿ ಈ ರೆಸಿಪಿ ಅಂತೂ ಯಾರು ಇಷ್ಟಪಡಲ್ಲ ಅಂತ ಎಲ್ಲರೂ ಇಷ್ಟಪಡ್ತಾರೆ. ಈ ಥರ ಕಟ್ಲೆಟ್ ಎಲ್ಲ ಈ ಥರ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು, ನೆಕ್ಸ್ಟು ಒಂದು ಪ್ಲೇಟಲ್ಲಿ ಕಾರ್ನ್ಫ್ಲೋರ್ ಒಂದು 2 ಟೇಬಲ್ ಸ್ಪೂನ್ ತಗೋಬೇಕು. ಕಾರ್ನ್ಫ್ಲೋರು ನೆನ್ಪಿಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ತಗೊಂಡು ಸ್ವಲ್ಪ ನೀರು ಹಾಕಿ ಉಂಡೆ ಇಲ್ಲದೇ ಚೆನ್ನಾಗಿ ಒಂದು ಲಿಕ್ವಿಡ್ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಫಸ್ಟು ನಾವು ಮಾಡಿರೋ ಕಟ್ಲೆಟ್ನ ಆ ಕಾರ್ನ್ಫ್ಲವರ್ ನೀರಲ್ಲಿ ಅದ್ದಿ, ಆಮೇಲೆ ಬ್ರೆಡ್ ಕ್ರಮ್ಸ್ ಇದೆಯಲ್ಲ, ಬ್ರೆಡ್ ಕ್ರಮ್ಸ್ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಈ ಥರ
ಉರುಳಿಸ್ಬೇಕು. ಆವಾಗಲೇ ಆ ಬ್ರೆಡ್ ಕ್ರಮ್ಸು ಚೆನ್ನಾಗಿ ಅಂಟಿ ನಾವು ತಿಂದಾಗ ನೋಡಿದಾಗ ಒಂದು ರವೆ ಥರ ಮೇಲೆ ಕಾಣಿಸುತ್ತಲ್ಲ, ಅದನ್ನೇ ಬ್ರೆಡ್ ಕ್ರಮ್ಸಲ್ಲಿ ಮಾಡಿದರೆ ನೋಡೋಕ್ಕೂ ಲುಕ್ಕು ಚೆನ್ನಾಗಿ ಬರುತ್ತೆ, ತಿಂದಾಗಲೂ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕಾಗಿ ಬ್ರೆಡ್ ಕ್ರಮ್ಸ್ ಹಾಕಿದರೆ ಕಟ್ಲೆಟ್ ಸೂಪರ್ ಟೇಸ್ಟಾಗಿ ಬರುತ್ತೆ. ಈ ಥರ ನಾವು ಕಟ್ಲೆಟ್ ಎಲ್ಲನೂ ಕಾರ್ನ್ಫ್ಲೋರ್ ನೀರಲ್ಲಿ ಅದ್ದಿ ಮುಳುಗಿಸಿ ಸ್ನಾನ ಮಾಡಿ ಆಮೇಲೆ ಈ ಬ್ರೆಡ್ ಕ್ರಮ್ಸಲ್ಲಿ ಸ್ವಲ್ಪ ಉರುಳಿ ಸೇವೆ ಮಾಡಿಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಪ್ರೋಸೆಸ್ ಎಲ್ಲ ಮಾಡಿದ್ಮೇಲೆ ನಾವು ಫಸ್ಟ್ ಕಟ್ಲೆಟ್ ರೆಡಿ ಮಾಡಿ ಇಟ್ಕೋಬೇಕು. ಕಾರ್ನ್ಫ್ಲೋರಲ್ಲಿ ಅದ್ದಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಮುಂಚಾದ್ಮೇಲೆ ನಿಮಗೆ ಟೈಮ್ ಇದೆ ಅಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕು. ಇಲ್ಲ ಟೈಮ್ ಇಲ್ಲ ತಕ್ಷಣವೇ ಮಾಡ್ಕೋಬೇಕಂದ್ರೆ ತಕ್ಷಣವೇ ಮಾಡ್ಕೊಂಡು ತಿನ್ನಿ, ಏನೂ ಆಗಲ್ಲ, ಸೂಪರ್ ಟೇಸ್ಟಾಗಿರುತ್ತೆ. ಈ ಥರ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ನನಗೆ ಸ್ವಲ್ಪ ಟೈಮ್ ಇದೆ, ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ. ಅಷ್ಟರೊಳಗಡೆ ನಾವು ಹಲಸಿನಕಾಯಿ ಕಬಾಬ್ಗೆ ರೆಡಿ ಮಾಡೋಣ. ನಾನು ಹಲಸಿನಕಾಯಿ ಪೀಸ್ಗಳನ್ನು ಅರ್ಧ ಕಟ್ಲೆಟ್ಗೆ ಯೂಸ್ ಮಾಡಿದ್ದೀನಿ, ಇನ್ನೊಂದು ಅರ್ಧ ಈ ಕಬಾಬ್ ಮಾಡೋಣ. ಈಗ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್, ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್, ಮೈದಾ ಹಿಟ್ಟು 1 ಟೇಬಲ್ ಸ್ಪೂನ್, ಕಬಾಬ್ ಪೌಡರ್ 2 ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್, ಅರಿಶಿನ ಪೌಡರ್ 1/4 ಟೇಬಲ್ ಸ್ಪೂನ್, ಉಪ್ಪು 1/2 ಟೇಬಲ್ ಸ್ಪೂನ್, ಗರಂ ಮಸಾಲ 1/4 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ವೆನಿಗರ್ ಒಂದು 3ರಿಂದ 4 ಡ್ರಾಪ್ಸು, ನಿಂಬೆ ಹಣ್ಣಿದ್ರೆ ವೆನಿಗರ್ ಸ್ಕಿಪ್ ಮಾಡಿ, ಇಲ್ಲಾಂದರೆ ವೆನಿಗರ್ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನೀರು ಸುರಿದು ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ, ನೀರು ಥರ ಆಗಿಬಿಟ್ರೆ ಮತ್ತೆ ಎಲ್ಲ ಪೌಡರ್ಗಳು ಮಿಕ್ಸ್ ಮಾಡಬೇಕು. ಸೊ ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಯಾವ ಥರ ಈ ಬ್ಯಾಟರ್ ರೆಡಿ ಆಗಬೇಕು ಆ ಥರ ಸ್ವಲ್ಪ ಕ್ವಾಂಟಿಟಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಬಂದರೆ ಸಾಕಾಗುತ್ತೆ. ಈ ಥರ ಮಿಕ್ಸ್ ಎಲ್ಲ ಆದಮೇಲೆ ನಾವು ಸೈಡಲ್ಲಿ ಹಲಸಿನಕಾಯಿ ಪೀಸ್ಗಳು ಇಟ್ಟಿದ್ವಲ್ಲ ಅದೆಲ್ಲ ಹಾಕ್ಕೊಂಡು ಈ ಮಸಾಲೆ ಎಲ್ಲ ಪ್ರತಿಯೊಂದು ಪೀಸ್ಗೆ ಚೆನ್ನಾಗಿ ಅಂಟಬೇಕು. ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಅಂಟಿದರೆ ನಮಗೆ ಹಲಸಿನಕಾಯಿ ಕಬಾಬ್ ಪೀಸ್ ತಿಂದಾಗ ಸೇಮ್ ಚಿಕನ್ ಪೀಸ್ ತಿಂದಂಗಿರುತ್ತೆ. ಅಷ್ಟು ಟೇಸ್ಟ್ ಬರಬೇಕಂದ್ರೆ ಈ ಮಿಕ್ಸಿಂಗ್ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲ ಒಂದು ಅರ್ಧ ಲೀಟ್ರ್ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಬಿಸಿ ಆಯಿತು. ಈಗ 1 by 1 ಹಲಸಿನಕಾಯಿ ಪೀಸ್ಗಳನ್ನು ಹಾಕಿಬಿಟ್ರೆ ಕಬಾಬ್ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನಮಗೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ನೋಡಿ ಆ ಪ್ಯಾನ್ ಎಷ್ಟು ಹಿಡಿಯುತ್ತೋ ಅಷ್ಟು ಪೀಸ್ಗಳನ್ನು ಹಾಕ್ಬಿಡಿ, ಏನು ಅಂಟತ್ತೆ ಅಂತ ಭಯನೇ ಬೇಡ. ಒಂದಕ್ಕೊಂದು ಅಂಟೋದು ಇಲ್ಲ, ಚೆನ್ನಾಗಿ ಬಂದ್ಬಿಡುತ್ತೆ. ಆಮೇಲೆ ಡೀಪ್ ಫ್ರೈ ಮಾಡಿದಾಗ ಮೀಡಿಯಂ ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡಬೇಕು. ಯಾಕಂದರೆ ಆಚೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಉಪ್ಪು ಖಾರ ಹಿಡಿಯಲ್ಲ. ಸೊ ಅದಕ್ಕಾಗಿ ಡೀಪ್ ಫ್ರೈ ಮಾಡಿದಾಗ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಓಕೆನಾ? ನೋಡಿ ಕಬಾಬ್ ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ. ಅದೇ ಎಣ್ಣೆಲ್ಲ ಒಂದು 2 ರೂಪಾಯಿ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಈ ಉದ್ದ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕಚ್ಚಾ ಬೀಜ ಚಚ್ಚಿ ಫ್ರೈ ಮಾಡಿದರೆ ಮೇಲೆ ಹಾಕಿದ್ರೆ ಕಲರ್ಫುಲ್ಲಾಗಿರುತ್ತೆ, ನೀಟಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಈಗ ಚಿಕನ್ ಕಬಾಬ್ ಇಲ್ಲ ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ. ನೋಡೋಕ್ಕೆ ಹೆಂಗಿದೆ ಹೇಳಿ? ನೀವು ತಿನ್ಬೇಕು ಅನ್ನಿಸ್ತಾ ಇದ್ದರೆ ಹಲಸಿನಕಾಯಿ ಎಲ್ಲಿದೆ ಫಸ್ಟ್ ಹುಡುಕ್ಬಿಟ್ಟು ತಂದು ಈ ರೆಸಿಪಿನ ಇದೇ ಮೆಥಡಲ್ಲಿ ಮಾಡಿ ಸೂಪರಾಗಿರುತ್ತೆ. ಕಬಾಬ್ ರೆಡಿ ಆದಮೇಲೆ ಎಣ್ಣೆ ಬಿಸಿಯಾಗಿದೆಯಲ್ಲ ಅದರಲ್ಲಿ ಈಗ ನಾವು ಫ್ರಿಜ್ಜಿಂದ ತೆಗೆದು ಕಟ್ಲೆಟ್ನ ಡೀಪ್ ಫ್ರೈ ಮಾಡಬೇಕು. ಕಬಾಬು ಅಷ್ಟು ಟೈಮ್ ತಗೊಳ್ಳಲ್ಲ ಕಟ್ಲೆಟು, ಇದೊಂದು 3ರಿಂದ 4 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ನೀವು ಜಾಸ್ತಿ ಹೊತ್ತು ಒಂದು 5 ನಿಮಿಷ ಬಿಟ್ಟರು ಮೇಲೆಲ್ಲ ಕಪ್ಪು ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ನೆಕ್ಸ್ಟ್ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ನೀವೊಂದು 5-6 ನಿಮಿಷ ಇಟ್ಟರು ಮೇಲೆಲ್ಲ ಕಪ್ಪು ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಯಾವತ್ತೂ ನೋಡೋಕ್ಕೆ ಚೆನ್ನಾಗಿದ್ರೇ ತಿನ್ನಬೇಕು ಅನಿಸ್ಬಿಡುತ್ತೆ. ಸೊ ಅದಕ್ಕಾಗಿ ನಾವು ಯಾವುದೇ ಅಡುಗೆ ಮಾಡಿದಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಡುಗೆ ಮಾಡಿದರೆ ಆ ರೆಸಿಪಿ ಯಾವತ್ತೂ ಹಾಳಾಗಲ್ಲ, ನೀಟಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ ಕಲರ್ಫುಲ್ಲಾಗಿದೆ. ಸೊ ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಕಟ್ಲೆಟ್ ಎಲ್ಲ ಈ ಥರ ನೋಡಿ ಈ ಕಲರ್ ಬಂದರೆ ಆಯಿತು ಅಂತ ನೀವು ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತಾ ಇದ್ರೆ ಹಲಸಿನಕಾಯಿ ತಂದು ಮತ್ತು ತಡ ಯಾಕೆ ಫಸ್ಟ್ ಈ ರೆಸಿಪಿ ಮಾಡ್ಕೊಂಡು ತಿನ್ನಿ. ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಗಂಟೆ ಬಟನ್ ಆನ್ ಆಗುತ್ತೆ. ಗಂಟೆ ಬಟನ್ ಆನ್ ಇದ್ದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ, ನೀವು ನೋಡ್ಕೋಬೋದು ಮಾಡ್ಕೋಬೋದು. ನೋಡಿ ಕರ್ಕರ ಸೌಂಡ್ ಬರ್ತಾ ಇದೆಯಲ್ಲ, ಎಷ್ಟು ಟೇಸ್ಟ್ ಇದೆ, ನೋಡೋಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ. ನಿಮಗೆ ಹಲಸಿನಕಾಯಿ ಕಟ್ಲೆಟ್ ಕಬಾಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ? ಎಲ್ಲರಿಗೂ ಬಾಯ್.